ಫೈನಲಾಗಿ ಸಕ್ಸಸ್ ಆಗಿರ್ತಾರೆ. UPSC ಜರ್ನಿನೂ ಅದು ಒಂದು ಅವ್ರದ್ದೇ ಒಂದು ಡಿಫ್ರೆಂಟ್ ಜರ್ನಿ ಇರುತ್ತೆ. ಇವಾಗ ಗೋಲ್ಡನ್ ಪೀಸ್ ಆಫ್ ಅಡ್ವೈಸ್ ಫಾರ್ ದಿ UPSC ಆಸ್ಪಿರೆಂಟ್ಸ್ ಆ್ಯಂಡ್ ಆಲ್ಸೋ PS ಆಸ್ಪಿರೆಂಟ್ಸ್ಗೆ, UPSC ಆಸ್ಪಿರೆಂಟಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಮೇಲೆ ಫೈನಲಾಗಿ ನಮ್ಮ KPSC ಮತ್ತು PSI ಹುಡುಗರಿಗೆ, ಪ್ರಿಪರೇಷನ್ ಹುಡುಗರಿಗೆ ಏನು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ನೀವು? ಓಕೆ, ಫಸ್ಟ್ ಆಫ್ ಆಲ್ ನೀವು ಟೆಸ್ಟ್ ಸೀರೀಸ್ ಲಾಂಚ್ ಮಾಡಿದ್ದೀರಾ ಅಂತ ಹೇಳಿದ್ವಿ. ಸೊ ಅದು ತುಂಬ ರಿಲೆವೆಂಟ್ ಇದೆ. ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ಸೊ ಸ್ಟೂಡೆಂಟ್ ಆಸ್ಪಿರೆಂಟ್ಸ್ ಕೂಡ ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಬರೀ ಟೆಸ್ಟ್ ಸೀರೀಸ್ ಬರೆಯೋದೇ ಅಲ್ಲ, ವಿತ್ ಸ್ಟಡಿ ಪ್ರಿಪ್ರೇಷನ್ನು ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಮತ್ತು UPSC ಆಸ್ಪಿರೆಂಟ್ಸ್ಗೆ ನಾನು ಪೀಸ್ ಆಫ್ ಅಡ್ವೈಸ್ ಅಂತ ಹೇಳಿದ್ರೆ, ಸೊ ಪೇಷನ್ಸ್ ಇರಬೇಕು. ಹಾಗೇ ಆಗುತ್ತೆ ಅಂತ 100% ಎಫರ್ಟ್ ಹಾಕಿ. ಸೊ ಪುಟ್ ಯುವರ್ 100% ಇರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ರಿಸಲ್ಟ್ ಮೈಟ್ ಕಮ್. ಸೊ ನಿಮ್ಗೆ ಹಾಗೇ ಆಗುತ್ತೆ. ಮತ್ತು ರೈಟ್ ವೇಯಲ್ಲಿ ಎಫರ್ಟ್ ಹಾಕಬೇಕು. ಸೊ ಇನ್ ಟರ್ಮ್ಸ್ ಆಫ್ ಅವರ್ಸು ಅಥವಾ ಅಷ್ಟು ಓದಿದೆ ಇಷ್ಟು ಅಟೆಂಪ್ಟ್ ಮಾಡಿದೆ ಅನ್ನೋದಕ್ಕಿಂತ ಏನು ಜುಡಿಷಿಯಸ್ ಆಗಿ ಏನು ಅದಕ್ಕೆ ಬೇಕು ಅದನ್ನು ಪ್ರಿಪ್ರೇಷನ್ಗೆ ಎಫರ್ಟ್ ಹಾಕಿ. ಮತ್ತು ಟಾಕ್ ಟು ಯುವರ್ ಸೀನಿಯರ್ಸು, ಯಾರು ಕ್ಲಿಯರ್ ಮಾಡಿದ್ದಾರೆ, ಯಾರು ಮಲ್ಟಿಪಲ್ ಅಟೆಂಪ್ಟ್ಸ್ ಕೊಟ್ಟು ಇಂಟರ್ವ್ಯೂ ಲೆವೆಲ್ವರೆಗೆ ಹೋಗಿದ್ದಾರೆ, ಸೊ ಯಾರು ನಿಮ್ಗೆ ಚೆನ್ನಾಗಿ ತಿಳ್ಕೊಂಡು ಅವರಿಂದ ತೊಗೊಂಡು, ಯಾಕೆಂದರೆ ಇದು 1 year ಇಟ್ರೇಷನ್ ಇರುತ್ತೆ. ನೀವು 1 ಮಿಸ್ಟೇಕ್ ಮಾಡಿದ್ರೆ 1 year ನೀವು ಕಾಯಬೇಕಾಗುತ್ತೆ. ಸೊ ಆ ಮಿಸ್ಟೇಕ್ಸ್ನೆಲ್ಲ ಫಸ್ಟೇ ಫೋರ್ಸಿ ಮಾಡಿ ಈಗಲೇ ಸರಿಪಡಿಸ್ಕೊಂಡ್ರೆ 100% ಆಗುತ್ತೆ. ಸೊ ಅದ್ರ ಮೇ ಬಿ ಈಗ ನಾವು PSI ಬಗ್ಗೆ ಇವತ್ತು ಮಾತಾಡ್ತಿರೋದ್ರಿಂದ ಸೊ UPSC ಬಗ್ಗೆ ಜಾಸ್ತಿ ಮಾತಾಡೋದಷ್ಟು ರಿಲೆವೆಂಟ್ ಅಲ್ಲ ಅಂತ ಅನಿಸುತ್ತೆ. ಮೇ ಬಿ ಇನ್ನೊಂದು ವೇದಿಕೆಯಲ್ಲಿ ಅದನ್ನು ಮಾತಾಡೋಣ. ಸೊ ಈಗ PSI ಆಸ್ಪಿರೆಂಟ್ಸ್ಗೆ ನನ್ನ ಪೀಸ್ ಆಫ್ ಅಡ್ವೈಸ್ ಅಂತ ಹೇಳಿದ್ರೆ, ಇದೊಂದು ಗೋಲ್ಡನ್ ಆಪರ್ಚುನಿಟಿ, ಈಗ ಒಂದು ರಿಕ್ವೈರ್ಮೆಂಟ್ ಬರ್ತಿರೋದು. ಸೊ ಅದನ್ನು ನೀವು ಪುಟ್ ಯು 100% ಆ್ಯಂಡ್ 100% ನೀವು ಎಫರ್ಟ್ ಹಾಕಿ ಅದನ್ನ ಕ್ಲಿಯರ್ ಮಾಡೋಕ್ಕೆ ನೀವು ಎಲ್ಲ ಎಫರ್ಟನ್ನು ಹಾಕಿ. ಲೈಕ್ ಐ ಟೋಲ್ಡ್ ಬಿಫೋರ್, ಸೊ ಏನೇನು ಸ್ಟೇಜಸ್ ಬರ್ತಿದೆ, ಅದಕ್ಕೆ ಏನೇನು ಮಾಡಬೇಕು, ನೀವು ಅದಕ್ಕೊಂದು ಟೈಮ್ ಟೇಬಲ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟೇಷನಲ್ಲೇ ಇರೋದು. ಈಗ ಎಲ್ಲರೂ ಹೇಳ್ತಾರೆ ನಾನು ಹೇಳ್ಬೋದು ಇದನ್ನೇ ಮಾಡಬೇಕು ಅಂತ, ಆಕಾಶ್ ಅವ್ರು ಹೇಳ್ಬೋದು ಇದೇ ಮಾಡಿ ಅಂತ. ಬಟ್ ಅಲ್ಟಿಮೇಟ್ಲಿ ಅದು ಇಂಡಿವಿಜುವಲ್ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರಷ್ಟೇ ಅದು ನಿಮ್ಗೆ ಸಕ್ಸಸ್ ಆಗಕ್ಕೆ ಸಾಧ್ಯ. ಸೊ ಆ ಕಡೆಗೆ ಏನು ಜೊತೆಗಿಡದೆ ಸೊ ಹಾಗೇ ಆಗುತ್ತೆ ಅಂತ ರೈಟ್ ಆ್ಯಟಿಟ್ಯೂಡಲ್ಲಿ, ಸೊ ನಿಮ್ಮ ಕರ್ತವ್ಯದ ಬಗ್ಗೆ ನೀವು ಯೋಚನೆ ಮಾಡ್ತಾ